ಇಲ್ಲ ಅವರು ನಮಗೆ ಆ್ಯಕ್ಚುಲಿ ಲಾಸ್ ಆಗ್ತಾಯಿದೆ. ನಾವು ಡೈಲಿ ನಮಗೆ ಡ್ಯೂಟಿ ಸಿಗೋಲ್ಲ. ಫೋನ್ ಕಾಲ್ ಬಂದರೆ ಮಾತ್ರ ಡ್ಯೂಟಿಗೆ ಹೋಗ್ತೀವಿ. ಡೈಲಿ ಒಂದು ದಿವಸ 500 ಸಿಗುತ್ತೆ, ಒಂದು ದಿವಸ 1000 ಸಿಗುತ್ತೆ, ಒಂದು ದಿವಸ 300ಕ್ಕೆ ಮನೆಗೆ ಬಂದುಬಿಡ್ತೀವಿ. ನಮಗೂ ಆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಕಾರ್ಮಿಕರು ಒಬ್ಬರೇ ಕಾರ್ಮಿಕರಲ್ಲ, ನಾವು ಸಹ ಕಾರ್ಮಿಕರೇ ಅಲ್ವಾ. ನಾವು ಪ್ರೈವೇಟ್ ಕಾರ್ಮಿಕರೇ. ನಾವೇನು ಗೌರ್ಮೆಂಟ್ ಎಂಪ್ಲಾಯೀಸಾ? ಒಂದು ದಿವಸ ಆ ಥರ 1000 ರೂಪಾಯಿ, 500 ರೂಪಾಯಿ, 300 ರೂಪಾಯಿ ತೊಗೊಂಡು ಮನೆಗೆ ಬಂದಿದ್ದೀವಿ. ಇಲ್ಲ ಅವರು ನಮಗೆ ಆ್ಯಕ್ಚುಲಿ ಲಾಸ್ ಆಗ್ತಾಯಿದೆ. ನಾವು ಡೈಲಿ ನಮಗೆ ಡ್ಯೂಟಿ ಸಿಗೋಲ್ಲ. ಫೋನ್ ಕಾಲ್ ಬಂದರೆ ಮಾತ್ರ ಡ್ಯೂಟಿಗೆ ಹೋಗ್ತೀವಿ. ಡೈಲಿ ಒಂದು ದಿವಸ 500 ಸಿಗುತ್ತೆ, ಒಂದು ದಿವಸ 1000 ಸಿಗುತ್ತೆ, ಒಂದು ದಿವಸ 300ಕ್ಕೆ ಮನೆಗೆ ಬಂದುಬಿಡ್ತೀವಿ. ನಮಗೂ ಆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಕಾರ್ಮಿಕರು ಒಬ್ಬರೇ ಕಾರ್ಮಿಕರಲ್ಲ, ನಾವು ಸಹ ಕಾರ್ಮಿಕರೇ ಅಲ್ವಾ. ನಾವು ಪ್ರೈವೇಟ್ ಕಾರ್ಮಿಕರೇ. ನಾವೇನು ಗೌರ್ಮೆಂಟ್ ಎಂಪ್ಲಾಯೀಸಾ? ಒಂದು ದಿವಸ ಆ ಥರ 1000 ರೂಪಾಯಿ, 500 ರೂಪಾಯಿ, 300 ರೂಪಾಯಿ ತೊಗೊಂಡು ಮನೆಗೆ ಬಂದಿದ್ದೀವಿ. ಸರ್ ತಮ್ಮ ಹೆಸರು? ಬೆಟ್ಟೇಶ್ ಅಂತ. ವೃತ್ತಿಯಲ್ಲಿ ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು? ನಾವು ಕಾರ್ ಡ್ರೈವರು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ದೀರಾ ಕಾರ್ ಡ್ರೈವರಾಗಿ? ಒಂದು 25 ವರ್ಷದಿಂದ ಮಾಡ್ತಾಯಿದ್ದೀವಿ. ಈಗ ಖಾಸಗಿ ಕಾರ್ ಡ್ರೈವರ್ಗೂ ಕೂಡ ಎಲ್ಲೋ ಒಂದು ಕಾರ್ಮಿಕ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಖಾಸಗಿ ಚಾಲಕರನ್ನು ಗುರುತಿಸಿ ಅಸಂಘಟಿತ ಯೋಜನೆಯಲ್ಲಿ ಒಂದು ಸ್ಮಾರ್ಟ್ ಕಾರ್ಡ್ ವಿತರಣೆ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇಲ್ಲ ಅವರು ನಮಗೆ ಆ್ಯಕ್ಚುಲಿ ಲಾಸ್ ಆಗ್ತಾಯಿದೆ. ನಾವು ಡೈಲಿ ನಮಗೆ ಡ್ಯೂಟಿ ಸಿಗೋಲ್ಲ. ಫೋನ್ ಕಾಲ್ ಬಂದರೆ ಮಾತ್ರ ಡ್ಯೂಟಿಗೆ ಹೋಗ್ತೀವಿ. ಡೈಲಿ ಒಂದು ದಿವಸ 500 ಸಿಗುತ್ತೆ, ಒಂದು ದಿವಸ 1000 ಸಿಗುತ್ತೆ, ಒಂದು ದಿವಸ 300ಕ್ಕೆ ಮನೆಗೆ ಬಂದುಬಿಡ್ತೀವಿ. ನಮಗೂ ಆ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡಿದ್ರೆ ಅನುಕೂಲ ಆಗುತ್ತೆ. ಈಗ ಎಲ್ಲೋ ಒಂದು ಕಡೆ ಲೇಬರ್ ಕಾರ್ಡ್ ಬರೀ ಕಟ್ಟಡ ಕಾರ್ಮಿಕಷ್ಟೇ ಸೀಮಿತವಾಗಿದೆ ಅಂತ ಲೇಬರ್ ಕಾರ್ಡ್ಗೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಅದನ್ನು ಕೂಡ ಒಂದು ಸ್ವಲ್ಪ ಸಹಾಯಧನ ಆಗಿರ್ಬೋದು, ಕೆಲವು ಇನ್ಶೂರೆನ್ಸು, ಆಸ್ಪತ್ರೆ ಖರ್ಚು, ದುಂದು ವೆಚ್ಚಗಳೆಲ್ಲ ಒಂದು ಕಡೆ ಫೋಲ್ ಆಗ್ತಾ ಇರೋದ್ರ ಬಗ್ಗೆ ಒಂದು ಗಮನವಿಟ್ಟು ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಇಲ್ಲ ಕಟ್ಟಡ ಕಾರ್ಮಿಕರು ಒಬ್ಬರೇ ಕಾರ್ಮಿಕರಲ್ಲ, ನಾವು ಸಹ ಕಾರ್ಮಿಕರೇ ಅಲ್ವಾ. ನಾವು ಪ್ರೈವೇಟ್ ಕಾರ್ಮಿಕರೇ. ನಾವೇನು ಗೌರ್ಮೆಂಟ್ ಎಂಪ್ಲಾಯೀಸಾ? ಇಲ್ವಲ್ಲ, ಪ್ರೈವೇಟಲ್ಲೇ ನಾವು ಕಾರ್ ಓಡಿಸೋದು. ನಮ್ಗೆ 500 ರೂಪಾಯಿ ತೊಗೊಂಡು ಹೆಂಗೆ ಜೀವನ ಮಾಡೋಕ್ಕಾಗುತ್ತೆ ಹೇಳಿ. ನಮಗೂ ಸಹ ಕಾರ್ಮಿಕ ಕಟ್ಟಡ ಥರ ಗುರುತಿಸಿ ನಮಗೂ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದು ತುಂಬ ಅನುಕೂಲ ಆಗುತ್ತೆ. ಎಷ್ಟು ವರ್ಷದಿಂದ ನೀವು ಡ್ರೈವಿಂಗ್ ಕೆಲಸ? 25 ವರ್ಷದಿಂದ ಮಾಡ್ತಾ ಇದ್ದೀನಿ. 25 ವರ್ಷದಿಂದ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ದೀರಾ? ಕಾರ್ ಓಡಿಸ್ತೀರಾ? ಎಲ್ಲ ಕಾರು ಓಡಿಸ್ತೀನಿ. ಅಂದರೆ ನಿಮಗೆ ಫೋನ್ ಕರೆ ಬಂದರೆ ಮಾತ್ರ ಹೋಗೋದು. ನಮ್ಗೆ ಈಗ ಓಲಾ ಊಬರ್ ಥರ ಏನಿದೆ ಅದೇ ಥರ ಫೋನ್ ಮಾಡಿದ್ರೆ ಹೋಗ್ತೀವಿ. ಇಲ್ಲ ಫೋನೇ ಮಾಡಲ್ಲ. ಇವಾಗ KSRTC ಇದರೆಲ್ಲ ಜಾಸ್ತಿ ಓಡಾಡೋರು ಇದೆ, ಮೆಟ್ರೋ ಎಲ್ಲ ಓಡಾಡ್ತಾರಲ್ವ, ಹಂಗಾಗಿ ಕಡಿಮೆ ನಮಗೆ ಇವಾಗ ಬರೋದು. ಬಂದಷ್ಟು ಇತ್ತೀಚೆಗೆ ಕಡಿಮೆ ಆಗಿದೆ. ಬಂದರೆ ಹೋಗ್ತೀವಿ. ಮತ್ತು ಹೊರಗಡೆ ಡ್ಯೂಟಿ ಇದ್ರೂ ಹೋಗ್ತೀವಿ. ಒಂದು ದಿವಸ ಆ ಥರ 1000 ರೂಪಾಯಿ, 500 ರೂಪಾಯಿ, 300 ರೂಪಾಯಿ ತೊಗೊಂಡು ಮನೆಗೆ ಬಂದಿದ್ದೀವಿ. ಸೊ ಅದಕ್ಕೋಸ್ಕರ ನಮಗೊಂದು ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡಿದ್ರೆ ಆ ಯೋಜನೆಯಲ್ಲಿ ಏನು ಫಲಾನುಭವಿಗಳೇನು ಇದು ಮಾಡ್ತಾರೆ ಅದೇ ಥರ ನಮಗೂ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಿದೆಯಾ? ಈ ಮುಂಚೆ ಏನಾರು ಗೊತ್ತಿತ್ತಾ? ಇಲ್ಲ ಸರ್, ನನಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಮಗೊಂದು ಸ್ಮಾರ್ಟ್ ಕಾರ್ಡ್ ಇಶ್ಯೂ ಮಾಡಿದ್ರೆ ಆ ಯೋಜನೆಯಲ್ಲಿ ಏನು ಫಲಾನುಭವಿಗಳೇನು ಇದು ಮಾಡ್ತಾರೆ ಅದೇ ಥರ ನಮಗೂ ಕೊಟ್ಟರೆ ತುಂಬ ಅನುಕೂಲ ಆಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಏನಾರು ಗೊತ್ತಿದೆಯಾ? ಈ ಮುಂಚೆ ಏನಾರು ಗೊತ್ತಿತ್ತಾ? ಇಲ್ಲ ಸರ್, ನನಗೆ ಗೊತ್ತಿರಲಿಲ್ಲ. ಕಟ್ಟಡ ಕಾರ್ಮಿಕರು ಕಾರ್ಡ್ ಮಾಡಿಸ್ತಾ ಇದ್ದಾರೆ ಅಂತ ಗೊತ್ತು. ಇದ್ರ ಮುಂಚೆ ನನಗೇನು ಐಡಿಯಾ ಇಲ್ಲ. ಈ ಮುಖದ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.